ಗುಡ್ ಈವ್ನಿಂಗ್. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಮ್ಮ ಶಿನು ಡೈಲಿ ಕೆಲ್ಸಕ್ಕೆ ಹೋಗ್ದಿರ ಆಟೋನ ಬಾಡಿಗೆಗೆ ತಗೊಂಡು ಹಂಗೆ ಕಟ್ತಾನೆ ಅವನು. ಇನ್ನೂ ಎಷ್ಟು ದುಡ್ಡು ಇಕ್ಕೊಂಡು ಅವನೋ ಗೊತ್ತಿಲ್ಲ. ₹1 ಕಾಸು ಕೇಳಿದ್ರೆ ಕೊಡಲ್ಲ ಇಲ್ಲಪ್ಪ ನನ್ನ ಮಗ. ಒಂದು ₹500 ಕೊಡ ಏನು ಅದಕ್ಕೆ ಹೋಗಲ್ಲ ಇವನು ಡ್ಯೂಟಿಗೆ. ಅಲ್ಲಿ ಇಲ್ಲಿ ಅವ್ರಿವ್ರು ಹೋಗೋ ಬರೋರು ನೋಡಿಕೊಂಡು ಫುಲ್ಲು ಎಂಜಾಯ್ಮೆಂಟು. ಸೊ ಬನ್ನಿ, ಇವಾಗ ಡ್ಯೂಟಿಯಿಂದ ಬಂದಿದ್ದೀನಿ, ಸ್ವಲ್ಪ ರೆಡಿ ಆಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ತಿರ್ಗಾ ಬರೋಣ. ಸೊ ಇವಾಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡೋಕ್ಕೆ ಬಂದಿದ್ದೀನಿ. ನೋಡಿ ಏನು ಮಾಡಿದ್ದಾರೆ ಗೊತ್ತಾ ಟಿಫನ್ನು? ನೋಡಿ, ಟಿಫನ್ನು ಚಿತ್ರಾನ್ನ ಮಾಡಿದ್ದಾರೆ. ಈ ಚಿತ್ರಾನ್ನದಲ್ಲಿ ಎಣ್ಣೆನೇ ಜಾಸ್ತಿ ಇದೆ. ನನಗೆ ಎಣ್ಣೆ ನೋಡಿ ಝೂಮ್ ಹಾಕಿ ತೋರ್ಸೋಕ್ಕಾಗಲ್ಲ. ಆಲ್ರೆಡಿ ಹತ್ರ ತೊಗೊಂಡೋದ್ರೆ ಗೊತ್ತಾಗುತ್ತೆ. ನೋಡಿ ಎಣ್ಣೆ ಹೆಂಗೆ ಕಾಣಿಸ್ತಿದೆ. ಈ ಥರ ಎಣ್ಣೆ ಇದ್ದರೆ ಹೆಂಗೆ ಊಟ ಮಾಡೋದು? ಇಷ್ಟು ಎಣ್ಣೆ ಇದ್ದರೆ ಹೆಂಗೆ ಊಟ ಮಾಡೋದು? ಈ ಥರ ಎಣ್ಣೆ ಇದ್ದರೆ ಗಂಟ್ಲು ನೋವು, ಅಂದರೆ ಗಂಟ್ಲು ಕಟ್ಕೊಂಡ್ಬಿಡುತ್ತೆ. ಕ್ಲೀನಾಗಿ ಮಾತಾಡೋಕ್ಕಾಗಲ್ಲ, ಆಮೇಲೆ ಉಸಿರಾಡೋಕ್ಕಾಗಲ್ಲ, ಹಂಗೆಲ್ಲ ಆಗೋಗ್ಬಿಡುತ್ತೆ. ಇವ್ರಿಗೆ ಹೇಳೋದು ಅರ್ಥನೇ ಆಗಲ್ಲ. ಏಯ್, ಯಾರು ಮಾಡಿರೋದು ಇದು? ಹಾಂ, ಗೊತ್ತಾಗಲ್ಲ ಹೆಂಗೆ ಮಾಡ್ಬೇಕಂತ. ಸೊ ಚಿತ್ರಾನ್ನ ಅಂತೂ ತಿನ್ನೋಕ್ಕಾಗಲ್ಲ. ಉಪ್ಪಿಟ್ಟು ಮಾಡಿದಾರಂತೆ, ನೋಡೋಣ ಇರ್ರಿ ಅದಾದರೂ ಹೆಂಗೆ ಮಾಡಿದ್ದಾರೆ. ತಗೊಂಬಾರೆ ಬೇಗ. ನೋಡಿರಿ, ನಮ್ಮ ತಂಗಿ ತಗೊಂಬರ್ತಾ ಇದ್ದಾಳೆ. ನೋಡೋಣ, ಅದು ಚೆನ್ನಾಗಿದ್ರೆ ಅದು ತಿನ್ನೋಣ, ಇಲ್ಲ ಅಂದರೆ ಹೊರಗಡೆ ಹೋಗ್ಬಿಡ್ತೀನಿ ಸುಮ್ಮನೆ. ಇವ್ರ ಹತ್ರ ಅಂದರೆ ಏನು ಜೋರಾಗಿ ಕೂಕ್ಕೊಂಡಿದ್ರೆ ನನ್ನ ಹೆಲ್ತ್ಗೆ ಇದು ಅದು. ನೋಡಿ, ಇದು ಏನಪ್ಪ ಇದು? ಉಪ್ಪಿಟ್ಟು ಹಿಂಗೈತೆ. ಉಪ್ಪಿಟ್ಟು ತಿನ್ನಬೇಕು, ಅದಾದರೂ ಚೆನ್ನಾಗಿದ್ದರೆ ತಿಂತೀನಿ, ಇಲ್ಲ ಅಂದರೆ ನನ್ನ ಕೈಗೆ ಏನೋ ಈ ನಡುವೆ ಮನೆ ಊಟ ಇಳಿತಾನೇ ಇಲ್ಲ. ಸೊ ಬನ್ನಿ ನೋಡೋಣ ಚೆನ್ನಾಗಿದೆಯೋ ಇಲ್ಲೋ ಅಂತ. ಸೊ ಪರವಾಗಿಲ್ಲ, ಉಪ್ಪಿಟ್ಟು ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಉಪ್ಪಿಟ್ಟು ತಿಂದ್ಬಿಟ್ಟು, ಉಪ್ಪಿಟ್ಟು ಚೆನ್ನಾಗಿದೆ, ಒಟ್ಟಿನಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಉಪ್ಪಿಟ್ಟು ತಿನ್ಕೊಂಡು ನಾನು ತಿಂತೀನಿ. ತಿಂದಿದ್ದಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡ್ತಾ ಇರ್ರಿ. ಹಿಂದೆ ಟಿಫನ್ ಮಾಡೋಕ್ಕೂ ಬಿಡಲ್ಲ ಈ ನನ್ನ ಮಗ. ಅಷ್ಟು ಸಲ ಫೋನಾಗಿ ಕರೀತಾ ಇರ್ತಾನೆ. ಬನ್ನಿ. ಏನ ದೊಡ್ಡಣ್ಣ, ಏನು ಹೇಳ? ಓಯ್, ಫೋನ್ ಹಾಕ್ತಿದ್ದಲ್ಲ, ಏನು ಹೇಳು? ಫೋನ್ ಹಾಕಿದ್ದು. ಹಾಂ, ಇವಾಗ ತೋರಿಸ್ಲ ಫೋನ್ ಹಾಕಿದ್ದ? ಏನು ಕೇಳು? ನೋಡಿ, ಇಂಥ ನನ್ನ ಮಗ ಇವನು. ನಿನ್ಯಾರು ಕರೆದ್ರು? ಸರಿ ಬನ್ನಿ ಹೋಗೋಣ. ಏನು ಹೇಳು? ಏನಂತ ಹೇಳಿ ಬರ್ತೀನಿ. ಸೊ ಬನ್ನಿ, ನನ್ನ ಮಗ ಇವಾಗ ಏನು ಹೇಳಿಲ್ಲ ಅಂದರೆ ಇವ್ನಿಗೆ ಇರೋದು ಇವಾಗ ಹೆಂಗೆ ಕೊಡ್ತೀನಿ ಅಂದರೆ, ಹೇಳು. ಕುತ್ಕೋ ಬಾಣು, ಅಲ್ವ ಅಪ್ಪನಂಗೆ ಕೊಪ್ಪನಿ ಬೇಜಾರು. ಏನು ಒಬ್ಬನೇ ಬೇಜಾರು? ನೀನು ಆಟ ತಗೊಂಡಿರೋದು ಕುತ್ಕೊಳ್ಳೋಕ, ದುಡಿಯೋಕ್ಕಲ್ಲ. ಮತ್ತೆ ಅಲ್ಲ, ಸುಮ್ಮನೆ ಓತ್ಲ ಹೊಡಿಯೋಕೇನಾ ಬಾಡಿಗೆಗೆ ತಗೊಂಡಿರೋದು? ದಿನಕ್ಕೆ ಎಷ್ಟು? 300 ₹400 ಅಂದರೆ ಸುಮ್ಮನೆ ಒಂದು 4 ಎಷ್ಟು ದಿನದಿಂದ ನೋಡ್ತಾ ಇದ್ದೀನಿ. ಇಲ್ಲಿ ಹಾಕಂಚೆ ಕುತ್ಕೊಂತೀಯ, ಹಿಂದೆ ಸ್ಪೀಕರಾಗಿ ಮಾರ್ಬಿಟ್ಟ ಸ್ಪೀಕರು. ಎಷ್ಟು ಹೋಯ್ತು ದುಡ್ಡೇನು ಮಾಡ್ದೆ? ನಂಬರ್ ನಿಂಗಿಲ್ಲ. ಸೊ ಗೈಸ್, ಅವನ ಆಟೋದಲ್ಲಿ ಕುತ್ಕೊಳ್ಳೋಕ್ಕೆ ರಿಕ್ವೆಸ್ಟ್ ಮಾಡಿ ನಾನು ಅವ್ರ ಆಟೋದಲ್ಲಿ ಕುತ್ಕೊ ಅಂತ ಹೇಳಿ ಕುತ್ಕೊಂಡಿದ್ದೀನಿ. ಇವಾಗ ಇಲ್ಲಿ ₹200 ನಂದು ಕರಿ ಕೂದಲು ಐತೆ ನೋಡು, 200 ಕಿತ್ಕೊಂಬಿಡು ಬಂದ್ಬಿಟ್ಟು ಕ್ಲೀನಾಗಿ ಒಂದೊಂದೊಂದೊಂದು ಎಣಿಸಿನ ಕರೆಕ್ಟ್. 200 ಅದೇ ಲಕ್ಷ ನಮ್ದು ಅಲ್ಲಿ. ನಿನಗೆ ಎಷ್ಟು 200 ಅಲ್ಲ, ಇಲ್ಲಿ ಇದಾವಲ್ಲ, ಅದನ್ನೇ ಇಟ್ಕೊ ಅಂತ ಹೇಳಿದ್ದೀನಿ ಅಷ್ಟೇ. ಸೊ ಓಕೆ, ಸ್ವಲ್ಪ ಹೊತ್ತಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಯಾಕೆ ಗೊತ್ತಾ, ನಾವು ಒಂದೇ ಜಾಗದಲ್ಲಿ ಕುಂತಿರ್ತೀವಿ, ಇದು ಮಾತಾಡ್ತಾ ಇರ್ತೀವಿ. ಅದನ್ನೇ ನೀವು ಎಷ್ಟು ಹೊತ್ತ ನೋಡ್ತೀರಾ, ಅದಕ್ಕೆ ನಿಮಗೂ ಬೋರ್ ಆಗುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ಗೈಸ್, ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ? ಗಾಳಿಪಟ ತರಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಚಿನ್ನೋ, ಈ ಮೂಲೆ ಸಿಕ್ಕಾಪಟ್ಟೆ ತಗುಲ್ತದ. ಇದು ಹೆವಿ ನೋವುತ್ತದೆ. ಯಾಕನ
ನಿಮಗೆ ತೊಡೆಯಲ್ಲಿ ಏನೋ ಚುಚ್ಚಿದಂಗೆ ಆಯಿತು ಮುಳ್ಳೆಹಣ್ಣು ಮುಳ್ಳೆಹಣ್ಣು. ಓಕೆ ಬನ್ನಿ ತಗೊಂಬತ್ತೀನಿ 2 ಲೀಟರ್ ಹಿಡ್ಕೊಬತ್ತೀನಿ ಮುಳ್ಕೊನೆ ಅವನು ಅಪ್ಪಯ್ಯನ ಸುಮ್ಮನೆ ಇಷ್ಟು ಹಿಡ್ಕ 99.99 ಹುಡುಗಿರಿ ಇವಾಗ ಇದಲ್ಲ ಹಿಡ್ಕ 99.99 ಹುಡುಗಿರಿ ಇವಾಗ ಒಳ್ಳೊಳ್ಳೆ ಚಿನ್ನು ಹೇಳ ಇವಾಗ ನಮ್ಮ ಚಿನ್ನು ಹೋಗವನೇ ಗಾಳಿಪಟ ತರಕ್ಕೆ ಬನ್ನಿ. ಇದೇನು ಗೊತ್ತಾ, ಈ ಎಕ್ಸ್ಲೇಟ್ರ್ ಹಿಂಗೆ ಇಟ್ಕೊ ಅಂತ ಹೇಳಿರೋದು. ಎಕ್ಸ್ಲೇಟ್ರ್ ಬಿಟ್ಟರೆ ಗಾಡಿ ಆಫ್ ಆಗೋಗ್ಬಿಟ್ರೆ ತಿರ್ಗಾ ಈ ಮೇನ್ ರೋಡಲ್ಲಿ ತಳ್ಳೋಕ್ಕಾಗಲ್ಲ, ಅದಕ್ಕೆ. ಸೊ ಗೈಸ್ ಇವಾಗ ಅವನು ಗಾಳಿಪಟ ತರ್ತಾನೆ. ಗಾಳಿಪಟ ತಂದಮೇಲೆ ಸೀದಾ ಆರ್ಸಕ್ಕೆ ಹೋಗೋಣ. ಬನ್ನಿ ನೋಡಿ ಯಾವ ತಗೋತಾ ಇದ್ದಾನೆ. ಎಷ್ಟೊಂದಿದೆಯಾ ನೋಡಿ ಗೈಸ್. ಇವಾಗ ಎಷ್ಟು ಗಾಳಿಪಟ ತಂದಿದ್ದಾನೆ ನಮ್ಮ ಹುಡುಗ. 1 ಆಮೇಲೆ 2 3 5 6 7 8 9 10 ತಂದಿದ್ಯಾ? ಇನ್ನಾರು ಅಲ್ಲೇ ಅಂದರೆ ಇಲ್ಲಿ 4 ತಗೊಬಂದವನೇ. ಇವಾಗ 4 ತಗೊಬಂದವನೇ. ಇವಾಗ ಏನಾದರೂ ಅದು 4 ಇದು ಅಂದರೆ ಕಿತ್ತೋಗ್ಬಿಟ್ರೆ ಅಂದರೆ ಆಮೇಲೆ ಹೇಳ್ತೀನಿ, ಎಲ್ಲ ನೋಡ್ಕೊಂಡಿರ್ರಿ. ಸರಿ, ಆಮೇಲೆ ಹೇಳ್ತಾರಂತೆ. ಬನ್ನಿ ಇವಾಗ ಗಾಳಿಪಟ ಆರಿಸೋ ಜಾಗಕ್ಕೆ ಹೋಗೋಣ. ಸೊ ಬನ್ನಿ, ಮೇಲೆ ಹೋಗ್ತಾ ಇದ್ದೀವಿ. ಗಾಳಿಪಟ ಆರಿಸ್ತಾ ಇದ್ದಾನೆ ಆಲ್ರೆಡಿ. ಚಿನ್ನು ಬಿಟ್ಬಿಟ್ಟು ಮೇಲೆ ಹೋಗ್ಬಿಟ್ಟಿದ್ದಾನೆ ಅವನು. ಬಿಲ್ಡಿಂಗ್ ಹತ್ತೋಷ್ಟೊಳಗಡೆ ಸುಸ್ತಾಗ್ಬಿಡುತ್ತೆ. ಇನ್ನೂ ಆರಿಸಿಲ್ಲ? ಇಲ್ಲ, ನೀನು ಬರೋ ಗಂಟೆ ಆಡ್ಸಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ಸರಿ, ಆರಿಸ್ಬಿಟ್ಟು ಕೈ ಕೊಡು ದರ. ಕೈ ಕೊಟ್ಬಿಟ್ಟು ನಾನು ಬೀಜ ಉಣ್ತೀನಿ. ಕೈಗೆ ನಾನು ಕೊಟ್ಬಿಟ್ಟು ನಾನು ಬೀಜ ಹಿಂಗೆ ಉಣ್ತೀನಿ. ಇದನ್ನು ಹಾಕ್ಬಿಟ್ರೆ ನಾನೇನು ಉಪ್ಸ್ಕೊಂತೀನಿ. ಬ್ಲಾಗ್ ಅನ್ಮೇಲೆ ಡೀಸೆಂಟ್ ಮಾಡಬೇಕು, ಕೆಟ್ಟದನ್ಮೇಲೆ ಕೆಟ್ಟದ್ದು ಮಾಡಬೇಕು. ಒಳ್ಳೇದು ನಾವು ಕೆಟ್ಟದ್ದು ಮಾಡೋಕೆ ಯಾವನು ಒಪ್ಪಲ್ಲ. ನೋಡಿದವ್ರಿಗೆ ಗೊತ್ತಾಗ್ತದೆ ಪಾಪ. ನಿಖಿಲ್ ನಾಳಾಗಕ್ಕ ಇಂಥ ನನ್ನ ಮಕ್ಕಳೇ ಕಾರಣ ಅಂತ. ನಮ್ಮಂತವ್ರು ಇದ್ರೆ. ಸೊ ಗಾಳಿಪಟ ರೆಡಿ ಆಗಿದೆ, ಹಾರಿಸ್ತಾ ಇದ್ದೇನೆ ನೋಡಿ. ಸೊ ಗೈಸ್, ಗಾಳಿಪಟ ಈ ರೇಂಜಲ್ಲಿ ಇಲ್ಲಿದೆ. ಅದೇನಾ ಚಿನ್ನು ಹೊಗೆ ಹಂಗೆ ಗೊತ್ತೈತೆ. ಎಲ್ಲಿ ಏನು ಯಾರ ಮನೆಗೆ ಬಂಕಿ ಬಿದ್ದೈತಾ? ಅಯ್ಯೋ ಇಸ್ಕೆ ಚಿನ್ನಗೆ ಏನದು ಹೊಗೆ ಏನಾಗೈತಲ್ಲಿ? ಗ್ಯಾಸ್ ಎಲ್ಲ ಸುತ್ಕಂತ ಹೋಯ್ತು ಬಿಡು ನಿನ್ನ ಗಾಳಿಪಟ ಬೆಂಕಿನಾಗ. ಓಹೋ ವಾ 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 ವಾ. ಓ ಇದೇನಾ ಗೋತ್ಲ ಹೊಡಿತೈತಿ ನಿನ್ನ ಗಾಳಿಪಟ. ಎಳಿ 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 ಎಳಿ. ಹ್ಞೂ ಈಗ ಹೋಯ್ತು ಬಿಡು. ಅವ್ನು ಇವನ ಮನೆ ಮ್ಯಾಗ ಹೋಗು ಓಡು ಬೇಗ. ಎಳೆಯ ಚಿನ್ನು ಜೋರಾಗಿ. ಅದು ಎಳಿ ಮೇಲ್ಕೇಳಿ ಸರಿ, ಮೇಲ್ಕೇಳಿ ಎಲ್ಲ. ಅಯ್ಯೋ ಎಳಿ ಮೇಲ್ಕೇಳಿ. ಹಾಂ, ಯಾಕೆ ಹೋಗ್ಬಿಡಂಗೈತ. ಗಾಳಿ ಇಲ್ಲ, ಸ್ಲೋ ಆಗೈತೆ ಅದಕ್ಕೆ. ಸೊ ಗೈಸ್, ಇಲ್ಲಿಂದ ಕೆಳಗಡೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ. ನಾವಿನ್ನು ಗಾಳಿಪಟ ನೀವು ಎಲ್ಲ ಆರಿಸಿರೋದು ನೋಡಿರ್ತೀರ. ಇನ್ನು ನಾವು ಆರಿಸೋದನ್ನು ನೋಡಿ ನಿಮಗೆ ಬೋರ್ ಅನಿಸುತ್ತೆ. ಓಕೆನಾ? ಸರಿ, ಇನ್ನು ಕೆಳಗಡೆ ಹೋದ್ಮೇಲೆ ಬೇರೆ ಏನಾದರೂ ಆ್ಯಕ್ಟಿವಿಟಿ ಇದ್ದರೆ ತೋರಿಸ್ತೀನಿ ನಿಮ್ಗೂ. ಸೊ ಗೈಸ್, ಗಾಳಿಪಟ ಆರಿಸ್ಬಿಟ್ಟು ಬಂದು ಗಾಳಿಪಟ ಊರು ಬಾಗಲ್ ಮಾಡ್ಬಿಟ್ಟವನೇ. ಅಯ್ಯಯ್ಯ ಪಾಪಲ್ಲಿ ಬೇಡ ಬಿಡ. ಈ ಥರ ಇವನು ಫನ್ನಿ ವಿಡಿಯೋಸ್ ನೋಡಿಕೊಂಡು ದಿನ ಎಲ್ಲ ಕಳೆಯೋದು. ಅವ್ರು ಬಂದಿದ್ದಾರೆ, 1 ಸೆಕೆಂಡ್ ಇರ್ರಿ, ಅವ್ರು ಮಾತಾಡ್ತಾರ. ಯಾವ ಊರು? ಹಾಂ, ಗುಲ್ಬರ್ಗ. ಇಲ್ಲೇನು ಕೆಲಸ ಮಾಡ್ತೀರಾ? ಗಾರೆ ಕೆಲಸ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 1 ವರ್ಷ. ಹಾಂ, 1 ವರ್ಷ. 1 ವರ್ಷದಿಂದ. ಯಾಕೆ ಅಲ್ಲಿಂದ ಬಿಟ್ಟು ಇಲ್ಲಿಗೆ ಬಂದಿರೋದು? ಅಲ್ಲಿ ಕೆಲಸ ಇಲ್ಲ, ಇಲ್ಲಿ ಮಾಡೋದು. ಅಲ್ಲ, ಅಲ್ಲಿ ಏನೇನು ಕಷ್ಟ, ಅಲ್ಲಿ ಏನೇನು ಪ್ರಾಬ್ಲಮ್, ಅಲ್ಲಿ ಏನು ಪ್ರಾಬ್ಲಮ್ ಅಂದ್ಬಿಟ್ಟು ಆ ಕಡೆ ಇರೋರೆಲ್ಲ ಈ ಕಡೆಗೆ ಬರೋದು. ಆ ಕಡೆ ಸ್ವಲ್ಪ ಕೈ ಕೊಟ್ಟಿರೋದು. ನಾನು ಸೈಲೆಂಟ್ ಆಗಿರೋ, ಅವ್ರು ದೊಡ್ಡವ್ರು ಮಾತಾಡ್ತಾವ್ರು, ಹೇಳ್ತಾರೆ. ಚಿನ್ನ ಇಷ್ಟು ದುರಂಕಾರ ಬೇಡ ಚಿನ್ನ. ಹೇಳೋಣ. ಆ ಕಡೆ ದುಡ್ಡು ಸಿಗುತ್ತಲ್ಲ, ದುಡ್ಡು ಸಿಗಲ್ಲ, ಬೆಳೆ ಕಮ್ಮಿ ಆಗ್ತಾವ.
ಆ ಸಲಕ್ಕೆ ಕಡೆ ಬಂದ. ನಿಮ್ದು ಜಮೀನೆಲ್ಲ ಇದ್ರೆ ಐತಾ ಅಲ್ಲಿ? ಜಮೀನು ಐತಿ, 2 ಎಕರೆ ಐತಿ. ಅದೆಲ್ಲ ಇದ್ರೂ ಬಿಟ್ಬಿಟ್ಟು ಇಲ್ಲಿ ದುಡಿಯಕ್ಕೆ ಬರ್ತೀರಾ? ಯಾಕಣ್ಣ? ಬೆಳೆ ಸಿಗಲ್ಲ, ಲೇಟ್ ಮಾಡ್ತಾರೆ. ಬೆಳಿತಾವ ಟೈಮ್ ಬೆಳೆಯಲ್ಲ. ಒಂದು ಸ್ವಲ್ಪ ಬೆಳೆ ಬೆಳಿತಾವ, ಸ್ವಲ್ಪ ಬೆಳೆಯಲ್ಲ. ಏನ್ ಬೆಳೆ ಹಾಕ್ತೀರಾ ನೀವು? ಅದನ್ನ ತೆಗ್ರಿ. ಅದಕ್ಕೆ ಅಲ್ಲಿ ಬೆಲೆ ಸಿಗಲ್ವಾ? ಏನು ಸಿಗುತ್ತೆ? ಆಯ್ತು, ಮಳೆ ಜಾಸ್ತಿ ಆದ್ರೆ ಏನು ಸಿಗುತ್ತೆ? ಏನು ಸಿಗಲ್ಲ. ಆ ಕಡೆ ಮಳೆನೇ ಕಮ್ಮಿ ಇರುತ್ತಲ್ಲ, ಹೆಂಗ್ ಮಳೆ? ವರ್ಷ ಜಾಸ್ತಿ ಆಗಿದೆ, ಏನಿಲ್ಲ. ಹೌದಾ? ಅಂದ್ರೆ ಇವಾಗ ನಿಮ್ ಟೋಟಲ್ ಫ್ಯಾಮಿಲಿ ಎಲ್ಲ ಇಲ್ಲೇನಾ? ಆ ಕಡೆ ತಿರ್ಗಾ ಹೋಗೋ ಪ್ಲಾನ್ ಏನಿಲ್ವಾ? ಹೋಗ್ಬೇಕು. ಇವತ್ತು ಯಾಕೆ ರಜಾ ಮಾಡ್ಬಿಟ್ಟಿದ್ದಂಗಿದ್ಯಾ? ಕೆಲಸ ಇಲ್ಲ ಅಂತ ರಜಾ ಮಾಡಿ. ಸೋಮವಾರ ಅಲ್ಲ, ಎಲ್ಲ ಶುರು ಆಗೋ ದಿನಕ್ಕೆ ರಜಾ ಇಲ್ಲ? ಇಲ್ಲ ಅಂದ್ರೆ ಇವತ್ತು ರಜಾ ಮಾಡಿ. ಹೌದಾ? ಎಷ್ಟು ಜನ ಮಕ್ಕಳು? 3. ಗಂಡು ಮಕ್ಳ ಹೆಣ್ಮಕ್ಳ? 2 ಗಂಡು ಮಕ್ಕಳು, 1 ಹೆಣ್ಣು ಮಕ್ಕಳು. ಯಾವ ವಯಸ್ಸಿಗೆ ಮದುವೆ ಆಗಿರೋದು? 22ಕ್ಕೆ. ಮನೆಯವರು ಹೆಂಡತಿ ಏನ್ ಮಾಡ್ತಾರೆ? ಇದೆ ಎಲ್ಲರೂ ಸೇಮ್. ಗಾರೆ ಕೆಲಸ. ಮಕ್ಕಳು ಓದ್ತಾ ಇದಾರೆ? ಹೆಂಗೆ? ಊರಲ್ಲೇ ಓದ್ತಾವ್ರ? ಮಕ್ಕಳನ್ನ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀರಾ? ಕರ್ಕೊಂಬಂದ್ ಜೊತೆಲ್ಲ ಇಟ್ಕೊಳ್ಳೋದು, ಇಲ್ಲೇ ಗೌರ್ಮೆಂಟ್ ಸ್ಕೂಲ್ಗೆ ಹಾಕೋದು? ಪರ್ಮನೆಂಟ್ ಯಾವಾಗ ಇರ್ತಾವ ಗೊತ್ತಿಲ್ಲ. ಹೌದಾ? ನಂದೊಂದು ಯೂಟ್ಯೂಬ್ ಚಾನಲ್ ಇತ್ತು, ಅದಕ್ಕೆ ಈ ತರ ಕನ್ನಡದವ್ರಾದ್ರೆ ಮಾತಾಡಿಸ್ತೀನಿ, ಅದಕ್ಕೋಸ್ಕರ ಕರೆದೆ ಅಷ್ಟೇ. ಸರಿ ಅಣ್ಣ. ಯಾವುದು? ಸೊ ಗೈಸ್, ನೋಡಿದ್ರಲ್ಲ, ಪಾಪ ಬೆಂಗಳೂರಲ್ಲಿ ಆ ಕಡೆಯಿಂದ ಜಾಸ್ತಿ ಜನ ಬಂದು ಈ ಥರ ಕಷ್ಟ ಬಿದ್ದು ಕೆಲಸ ಮಾಡ್ತಾನೆ ಇರ್ತಾರೆ. ಅಂಥವ್ರಿಗೆಲ್ಲ ಗೌರ್ಮೆಂಟಿಂದ ಏನು ಹೆಲ್ಪ್ ಬರಲ್ಲ. ಏನೇ ಇದ್ರೂ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟು, ಬಿಲ್ಡಿಂಗ್ಗಳು ಕಟ್ಸ್ಕೊಳಕ್ಕೆ ಅವ್ರ ಕೈಯಿಂದ ಚೆನ್ನಾಗಿ ಕೆಲಸ ಮಾಡಿಸ್ಕೊತಾರೆ. ಆಮೇಲೆ ಕಾಂಟ್ರಾಕ್ಟ್ ಮುಗಿದೋಯ್ತು ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ. ಯಾವ ಕನ್ನಡ, ಯಾವ ಕನ್ನಡದವರು, ಯಾರು ಹಿಂದಿಯವರು ಅವ್ರು ನೋಡಿದ್ರೆ ಯಾರೋ ಹಿಂದಿಯವರು ಅಂದ್ಕೊಂಡೆ ನಾನು. ನೋಡಿದ್ರೆ ಪಾಪ ಕನ್ನಡದವರು, ಉತ್ತರ ಕರ್ನಾಟಕದವರು. ಸೊ ಚಿನ್ನು ಇವಾಗ ಏನಾನ ಊಟ ಕೊಡಿಸ್ತಾರಂತೆ. ಚಿನ್ನು ಊಟ ಇಸ್ಕೊಟ್ಟು ನಡಿ. ಯೋಯ್, ಸುಮ್ಮನೆ ಬಿಡ್ಬೇಕು ನಮ್ಮ ಊಟ ಸುಮ್ಮನೆ ಗಣ ಊಟ. ಸೊ ಇವಾಗ ಹಂಗೋ ಹಿಂಗೋ ದೊಡ್ಡ ಮನ್ಸು ಮಾಡಿ ಮುದ್ದೆ ಇಸ್ಕೊಡ್ತೀನಿ ಅಂತಿದ್ದಾನೆ. ಬನ್ನಿ ಹೋಗೋಣ. ಮ್ಯಾಕೇನ್ ಗೆತ್ತ ಇದೆಯಣ್ಣ, ಕೆಳಗಡೆ ಹಾಕು. ಎಲ್ಲ ಕೆಳಕ್ಕೇನೆ. ಏನ್ 4ನೇ ಗೇರಾಗ ಏನೋ ಬೇಡ. ನೀರ ಹೋಗೋಣ, ಕಡೆ ಅಳ್ಳಗ್ಲ ಬೇಡ. ಇಲ್ಲಿ ಇಲ್ಲ, ಲೆಫ್ಟ್ ಬೇಡ ಫುಲ್ಲು. ಕುತ್ಕೊಂಡು ನೀನು ನಾವು ಏನ್ ನೀನು ಇವತ್ತು ಬರ್ತಾ ಇದೀವಿ ಓಡ್ದಾಗ ನೀನು. ಕೆಳಗಡೆಗೆ ಏನ್ ಆಗ್ತಾ ಇದೆಯಾ? ಮ್ಯಾಕ್ ಎತ್ತು ಫುಲ್ಲು. ಬ್ರೇಕ್ ಇಡ್ಕೋಣ, ಫುಲ್ ಮ್ಯಾಕ್ ಎತ್ತು. ಇದು 1ನೇ ಗೇರ. ಹೆಂಗ್ ಮಾಡೋದು? ಇದು 2ನೇ ಗೇರು. ನಿತ್ಯ ಕೆಳಗಡೆ ಹಾಕಕ್ ಹೋಗ್ಬೇಡ. ಕೈ ಮುಗಿದು ಏರು, ಇದು ಕನ್ನಡದ ತೇರು. ಕೆಳಗಡೆ ಹಾಕ್ಬೇಡ ಅಂತ ಹೇಳ್ತಾ ಇಂತಾನೆ ನಿಂಕ. ಅವಾಗ ನಿಂಕ ಮೇಲ್ಗಡೆ ಮಾಡ್ತಾ ಇದ್ದೀನಾ? ನೀನು ನೋಡ್ದಿರೋ ರೀತಿ ನಾನು. ಅಲ್ಲ, ಇವಾಗ ನೀ ಸ್ಲೋ ಆಯ್ತಂದ್ರೆ ಗಾಡಿ ಮ್ಯಾಕ್ ಎತ್ತು, ಫುಲ್ ಸ್ಲೋ ಆಯ್ತಂದ್ರೆ ಕೆಳಗಡೆ ಗೊತ್ತಬೇಡ. ಗೇರ್ ಬಾಕ್ಸ್ ಹೊರಟೋದೆ. ಅಂದ್ರೆ ಫುಲ್ ಸ್ಲೋ ಆದಾಗ ಕೆಳಕ್ ಹಾಕ್ಬಾರ್ದ? ಬ್ಯಾಕ್ ಹಾಕ್ಬೇಕು. ಸ್ಲೋ ಮಾಡಿದಾಗ ನ್ಯೂಟ್ರಲ್ ಮಾಡ್ಕೊಂಡು ಮೇಲ್ ಬರ್ಬೇಕು. ಇವಾಗ ಏನು ಮ್ಯಾಕ್ ಎತ್ತ? ಇವಾಗ ಏನು ಮ್ಯಾಕ್ ಎತ್ತದೆ? 1ನೇ ಗೇರಾಗ ಐತಾ ನ್ಯೂಟ್ರಲ್ ಐತಾ? ಎಳ್ಳೆ ಹೋಗು, ಹಂಗೆ ಬಿಡು, ಎಕ್ಸ್ಲೇಟ್ ಬಿಡು ಬಿಡು. ಹಾಗೆ 2ನೇ ಗೇರ್ಗ. 1ನೇ ಗೇರಾಗ ಐತಾ? 1ನೇ ಗೇರ್ ಕೆಳಗಡೆ ಹಾಕು. ಬಿಡು ಬಿಡು. ಇದೇ ತರ ಮುಂದೆ ಒಂದು ಬ್ರಿಡ್ಜ್ ಬರ್ತದೆ, ಲೆಫ್ಟ್ ಎತ್ಕ. ಇಲ್ಲೇ ಲೆಫ್ಟ್ ನೋಡು. ಮಿರರ್ ನೋಡೋಣ. ಆ ಕಡೆ ಗೇರ್ ಹಾಕು, ಮ್ಯಾಕ್ ಹಾಕು. ನ್ಯೂಟ್ರಲ್
ಆಗ್ಬಿಡ್ತದಲ್ಲ ಇದು ಊಟ ಗೊತ್ತಾಗ್ತಾ ಇಲ್ಲ ನಂಗೆ. ಎಲ್ಲ ಆಫ್ ಮಾಡಾಕಿದ್ದ ನಾನು. ಶಟ್, 3ನೇ ಗೇರ್ಗೆ ಹೆಂಗ್ ಅದು ಇನ್ನ ವಿಡಿಯೋ ಮಾಡ್ತಾ ಇದೆಯಲ್ಲ, ಯಾಕ ಸಾಕ್ ಆಫ್ ಮಾಡ. ಸಾಕ್ ಆಫ್ ಮಾಡ ಅಪ್ಪ. ಗೈಸ್, ನನ್ನ ಕೈಯಿಂದ ಆಟೋ ಕ್ಲೀನಾಗಿ ಓಡ್ಸಕ್ ಆಗಿಲ್ಲ. ಸೊ ಇನ್ನ ಏನಾಗೈತೆ, ಬಿಟ್ಟಿದೆ ಇನ್ನು 3ನೇ ಗೇರ್ಗೆ ಬಿಟ್ಟಿದೆ ನೋಡು. 3ನೇ ಗೆರೆಗೆ ಬಿಟ್ಬಿಟ್ಟಿದ್ದೀನಂತೆ. ಸೊ ಇವಾಗ ಅವನು ಇಲ್ಲಿಂದ ಅವನೇ ಓಡಿಸ್ತಾನೆ. ಬಟ್ ನಾನು ಓಡಿಸ್ತೀನಿ, ಇನ್ನೂ ಸ್ವಲ್ಪ ಇನ್ನೂ ಕ್ಲೀನಾಗಿ ಗೊತ್ತಿಲ್ಲ. ತಿರ್ಗಾ ಆಮೇಲೆ ತಿರ್ಗಾ ಈ ರೋಡಿಗೆ ಆಗಲ್ಲ ಅಂತ ಹೇಳ್ತಾನೆ. ತಿರ್ಗಾ ಬರೋರು ಇದು ಏನಿದು ಒಳ್ಳೆ ಹೈವೇ ರೋಡಲ್ಲಿ ಬರ್ಬೇಕಾದ್ರೆ ಮಾಡ್ತೀನಿ. ತೊಳ್ಳ ನೋಡ್ಕೊಂಡು ಗೈಸ್, ಇವಾಗ ನಮ್ಗಿನ್ನೂ ಒಂದು ಚಮಕ್ ಕೊಟ್ಟ. ಯಾರಿಗೆ ಗೊತ್ತಾ, ಒಂದು ಹುಡುಗಿ ಹೋಗ್ತಾ ಇದ್ರು ಟ್ಯೂಬ್ ಗಾಡೀಲಿ. ಅವನ ಗಾಡಿ ಸೌಂಡು, ಸೈಲೆನ್ಸರ್ ಸೌಂಡು ಚೆನ್ನಾಗಿದೆ. ಇವನು ಅವ್ನ ಪಕ್ಕದಲ್ಲಿ ಹೋಗಿ ಆಟೋ ಎಕ್ಸ್ಲೇಟರ್ ಕೊಟ್ಟ. ಇಬ್ರು ಅದ್ರೋಗ್ಬಿಟ್ರು. ಅಮ್ಮನ ಇಬ್ರು ಅದ್ರೋಗ್ಬಿಟ್ರು. ಅವ್ರು ಒಟ್ಟಾಗಿ ಯಾವನಂತ ಅವ್ನು ನೋಡ್ತಾನೆ. ಅವಳು ಈ ಕಡೆ ನೀನ್ ನೋಡ್ಬಿಟ್ಟು ಆ ಕಡೆ ತಿರುಗಿಸ್ತಾಳ ಮಗನ. ಒಟ್ಟಾಗ ಅದು ಈಗ ಜಾಸ್ತಿ ಅಲ್ಲ, ಅವ್ರವ್ರ ಹುಡುಗಿ ಬೇರೆಯವ್ರು ನೋಡ್ಬಾರ್ದು. ಸೊ ಬನ್ನಿ ಇವಾಗ ನೀನು ಆಟೋ ಕ್ಯಾಶ್ ಹೆಂಗ್ ತುಂಬಿಸೋದಿನ ನೀನು ಊಸೋದು ಯಾರು ಗೈಸ್, ಅವ್ರ ಆಟೋಗೆ ಗ್ಯಾಸ್ ಅಂತ ತುಂಬಿಸೋದು. ಆ ಒಂದು ಕರಿ ಕವರ್ನ ಅವನು ಹಿಂದೆ ಬ್ಯಾಕ್ ಹಿಂದ್ಗಡೆ ಹಾಕೊಂಡು ಕಟ್ಕೊಂಡಿರ್ತಾನೆ. ಆ ಕವರ್ ತುಂಬುವವರೆಗೂ ಊಸ್ಬಿಡೋದಂತೆ. ತುಂಬಿದ್ಮೇಲೆ ತಂದು ಆಟೋಕ್ಕೆ ಗ್ಯಾಸ್ ಹಾಕ್ಬಿಡೋದು. ಅದಾರ ಒಂದೇ ಮೈನಸ್ ಕೊಡೋಕೆ ಹಿಂದೆ ಕೊಡು. ಅವನು ಒಬ್ಬಂದೇ ಆದರೆ ಮೈಲೇಜ್ ಕೊಡಲ್ಲಂತೆ. ನಂದು ಮಿಕ್ಸ್ ಮಾಡ್ಕೊಂಡು ನಾನು ಹಿಂದೆ ಮಲ್ಕೊಂಡಿದ್ದಾಗ ರಾತ್ರಿ ಕೋಳಿ ಚೀಲ ಕಟ್ಟು ಬೆಳಗ್ಗೆ ಬೆಳಗ್ಗೆ ಬಡಿ ಗೋಲ್ಡ್ ಚೀಲ ಗೈಸ್, ನಾವಂತೂ ಇವಾಗ ಖಾಲಿ ಇರೋದ್ರಿಂದ ಫುಲ್ಲು ಎಂಜಾಯ್ ಮಾಡಲಿದ್ದೀವಿ. ಎಲ್ಲ ರೌಂಡ್ ಹೊಡಿತಾನೆ ಇದ್ದೀವಿ. ಅವನ ಆಟೋದಲ್ಲಿ ಗ್ಯಾಸ್ ಖಾಲಿ ಆಗಿ ಅವನು ಊಸ್ ತುಂಬೋವರೆಗೂ ಓಡಾಡ್ತಾನೆ ಇರೋದು. ಬನ್ನಿ ಹೋಗೋಣ. ಊಸ್ಬಿಟ್ಟ ಫೈನಲಿ ಚಿನ್ನು ಫೈನಲಿ ಕರ್ಕೊಂಬಂದಿದ್ದಾನೆ. ಏನೋ ಒಂದು, ಆಮೇಲೆ ಪಲಾವು, ಆಮೇಲೆ ಏನಿರ್ತದೆ ಇಲ್ಲಿ ಪಲಾವು ಮತ್ತು ಮೊಸರು ಬಜ್ಜಿ. ಸರಿ. ಸೊ ಇವಾಗ ಪಲಾವು ಮೊಸರು ಬಜ್ಜಿ ತಿನ್ಕೊಂಡು ಬರೋಣ. ಅಲ್ಲಿವರೆಗೂ ನೀವು ಬಾಯ್ ಬಿಟ್ಕೊಂಡು. ಗೈಸ್, ಇವಾಗ ನಾವು ಬಂದಿದ್ದೀವಿ ಪಲಾವ್ ತಿನ್ಬಿಟ್ಟು. ಇವನು ಒಂದು 2 ಪ್ಲೇಟ್ ಪಲಾವು, ಒಂದು 6 ಬೋಂಡ ತಿಂದ. ನಾನೊಂದು ಹಾಫ್ ಪಲಾವು, ತಿರ್ಗಾ ಒಂದು ಮೊಸರು ಬಜ್ಜಿ ತೊಗೊಂಡೆ. ಆಮೇಲೆ ಇದೇನಿದು, ಅದು ಪೊಂಗಲ್ ಥರ ಏನೋ ಬಿಸಿಬೇಳೆ ಬಾತ್ ಕೊಟ್ಟ, ಅದೊಂದು ಸ್ವಲ್ಪ ತಿಂದೆ. ಸೊ ಬನ್ನಿ ಇವಾಗ ಅಲ್ಲಿ ಮಯೂರ ಬೇಕ್ರಿ ಹತ್ರ ಹೋಗಿ ಜ್ಯೂಸ್ ಕುಡಿಯೋಣ. ರೆಡಿ ಮತ್ತೆ ಅಲ್ಲೂ ಕಿಡ್ನುಗ್ತದ ಬಾಡಿ ಸೇಮ್ ಚಿಪ್ಸ್ ಥರ ಐತೆ. ಸೊ ಗೈಸ್, ಎಲ್ಲ ಓಡಾಡಿ ಆಟೋದಲ್ಲಿ ರೌಂಡ್ ಹಾಕಿಬಿಟ್ಟು ಇಲ್ಲಿ ಬಂದು ಕುಂತಿದ್ದೀವಿ. ಇಲ್ಲಿ ನೋಡಿ ಅಜಿತ್ ಬರ್ತಾ ಇದ್ದಾನೆ, ಅಜಿತ್ ಮಹಾರಾಜ್ ನೋಡಿ. ಪಾಪ 24x ತುಂಬ ಕಷ್ಟಪಡ್ತಾ ಇದ್ದಾನೆ. ದಿನದಿಂದ ಹಾಳು ಮಾಡ್ತಾವನ ಇವನಿನ್ನ ಹಾಳು ಆಗಿಲ್ಲ. ಇಟ್ಕೊಂಡು ಇವನ್ನ ಪಾಪ ಮಗುನ ಆದಷ್ಟು ಬೇಗ ಉದ್ಧಾರ ಆಗಬೇಕು. ಇಂಥ ಸವಾಸ ಅಲ್ಲ. ಏಯ್ ಸುಡು. ಇವಾಗ ಅವನ ಬಾಯಿಂದ ಕೇಳು. ಬೆಳಗ್ಗೆ ಇವಾಗ ನಾನು ಅವನ್ನ ಇರಿಸ್ಕೊಂಡಿದ್ನ, ಅವನು ನನ್ನ ಇರಿಸ್ಕೊಂಡವನ ಕೇಳು. ಹೇಳ್ತೀನಿ ನೀನೆ. ನನ್ನ ಇರಿಸ್ಕೊಂಡಿಲ್ಲ, ಅವನೇ ನನ್ನ ಇರಿಸ್ಕೊಂಡಿರೋದು. ಏನು ಮಾಡೋಕ್ಕಾಗಲ್ಲ. ಇವರೇನು ಫ್ರೀ ಆಗವ್ರೆ. ನಾನು ಇವಾಗ ಅಲ್ಲ ಕರೆದಾಕ್ಬಿಟ್ಟು ಊರ ಜೊತೆ ಒಂದು ಸೇರೋಣ. ಸುಮ್ಮನೆ ಹಾಳಾಗುತ್ತೆ. ಸೊ ಅವನು ನಮ್ಮ ಜೊತೆ ಸೇರಲ್ಲ ಅಂದ್ಬಿಟ್ಟು ಹೊರಟೋದ. ಇವಾಗ ನಾನು ಮನೆಗೆ ಹೊರಟೋಗ್ಬಿಡ್ತೀನಿ. ಓಕೆ, ಜಿಮ್ಗೆ ಹೋಗ್ಬೇಕು. ಜಿಮ್ಗೆ ಹೋಗ್ಬೇಕಾದ್ರೆ ಮಾಡ್ತೀನಿ. ಆಲ್ರೆಡಿ ಲೇಟಾಗಿ ಹೋಗಿದೆ.
ಸೊ ಇವಾಗ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ, ಬನ್ನಿ ಇವಾಗ ಜಿಮ್ಗೆ ಹೋಗೋಣ. ಸೊ ಗೈಸ್ ಇವಾಗ ಜಿಮ್ಗೆ ಹೋಗ್ಬಿಟ್ಟು ಮನೆ ಹತ್ರ ಬಂದಿದ್ದೀನಿ. ಇವತ್ತಿನ ದಿನಾನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಓಕೆ ಬಾಯ್ ಬಾಯ್.